ಜಾಗತಿಕ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ವಿ ಬ್ರೇಕ್ ಹೋಗೋಕ್ಕೂ ಮುಂಚೆ. ಈಗ ಸ್ಥಳೀಯವಾಗಿ ಏನೇನು ಸಮಸ್ಯೆ ಆಗಿದೆ, LPG ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದ ಅನ್ನೋದರ ಸ್ಟೋರಿ ಮುಂದುವರಿಸ್ತೀವಿ. ಬಸವೇಶ್ವರ ನಗರದ ಅನ್ನಪೂರ್ಣೇಶ್ವರಿ ಹೋಟೆಲ್ನಲ್ಲಿ ಮೆನುಗಳನ್ನು ಕಟ್ ಮಾಡಿದ್ದಾರೆ. ಪ್ರಾಬ್ಲಮ್ ಆಗ್ತಿದೆ ಸರ್ ಅಂತ ಅವರು ಕೂಡ ತಮ್ಮ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ. ರೈಸ್ ಬಾತ್, ಇಡ್ಲಿ, ಪೂರಿ ಮೂರೇ ತಿಂಡಿ ಗ್ರಾಹಕರಿಗೆ ಸಿಗ್ತಾ ಇದೆ. ನಮ್ಮ ಬಳಿ 4 ಸಿಲಿಂಡರ್ ಇತ್ತು, ಈಗ 2 ಆಲ್ರೆಡಿ ಇದ್ದಿದ್ರಲ್ಲಿ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ವಿ, ಬಟ್ 2 ಖಾಲಿ ಆಗಿದೆ ಅಂತ ಮಾಲೀಕರು ಹೇಳ್ಕೊಳ್ತಾ ಇದ್ದಾರೆ. 2 ಸಿಲಿಂಡರ್ ಉಳಿದಿದೆ. ಅಷ್ಟರಲ್ಲಿ ಸಮಸ್ಯೆ ಸಾಲ್ವ್ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡೋಕ್ಕೂ ನಮ್ಮ ಹತ್ರ ಆಪ್ಷನ್ ಇಲ್ಲ, ಹೋಟೆಲನ್ನೇ ಬಂದ್ ಮಾಡ್ತೀವಿ ನಾವು ಅಂತ ಅನ್ನಪೂರ್ಣೇಶ್ವರಿ ಹೋಟೆಲ್ ಮಾಲೀಕರು ಅಳಲನ್ನು ತೋಡ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾರುತಿ. ಗ್ರಾಹಕರ ಸಂಖ್ಯೆ ಮತ್ತು ಹೋಟೆಲ್ನವರ ಅಸಹಾಯಕತೆ ಯಾವ ರೀತಿ ಇದೆ ಅಂತ? ಖಂಡಿತ ಮಮತಾ, ಗ್ರಾಹಕರ ಸಂಖ್ಯೆ ಹೆಚ್ಚಾಗೇ ಇರುತ್ತೆ. ಯಾಕಂದರೆ ಬೆಳಗ್ಗೆ ತಿಂಡಿ ತಿನ್ನಕ್ಕೆ ಬರುವವರು ಈಗಾಗಲೇ 10 ಗಂಟೆ ಆಗಿದೆ ಆದರೂ ಸಹ ಇಲ್ಲಿ ಆಟೋ ಡ್ರೈವರ್ಸ್ಗಳು, ಕ್ಯಾಬ್ ಚಾಲಕರು ಬಂದು ತಿಂಡಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಟ್ ಲಿಮಿಟೆಡ್ ಐಟಮ್ಸ್ ಮಾತ್ರ ಸಿಗ್ತಿರುವಂಥದ್ದು. ಇವರ ಮೆನುವಲ್ಲಿ ಸಾಕಷ್ಟು ಐಟಮ್ಸ್ಗಳಿತ್ತು. ಬೆಳಗ್ಗೆ 7:30ಇಂದನೇ ಮೆನು ಶುರು ಮಾಡಿಕೊಂಡು ಬಗೆ ಅಂದರೆ ಚಪಾತಿ, ದೋಸೆ, ಈರುಳ್ಳಿ ದೋಸೆ ಈ ಥರ. ಬಟ್ ದೋಸೆ ಎಲ್ಲ ಸಂಪೂರ್ಣವಾಗಿ ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ದೋಸೆ ಮಾಡಬೇಕಂದ್ರೆ ಯಾವಾಗಲೂ ಬಿಸಿಯಲ್ಲೇ ಇರಬೇಕು, ಹಾಗಾಗಿ ದೋಸೆ ಸ್ಟಾಪ್ ಮಾಡಿದ್ದಾರೆ. ಮತ್ತು ಒಂದು ಸಲ ಮಾಡಿಡುವಂಥ ಐಟಮ್ಸ್ಗಳನ್ನ, ಎಸ್ಪೆಷಲಿ ರೈಸ್ ಬಾತ್ ಒಂದು ಸಲ ಮಾಡಿಟ್ರೆ ಅದು ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡಿ ಇಟ್ಕೊಂಡು ಆಮೇಲೆ ಬರುವಂಥ ಗ್ರಾಹಕರಿಗೆ ಕೊಡುವಂಥ ಕೆಲಸನ ಮಾಡ್ತಿರುವಂಥದ್ದು. ಜೊತೆಗೆ ಪೂರಿ ಮತ್ತು ಇಡ್ಲಿ, ಈ 3 ಐಟಮ್ನ ಈಗ ಸದ್ಯಕ್ಕೆ ಸರ್ವ್ ಮಾಡ್ತಿರುವಂಥದ್ದು. ಮಧ್ಯಾಹ್ನದ ಊಟದ ವೇಳೆಗೂ ಅಷ್ಟೇ ಬರೀ ಅನ್ನ ಸಾಂಬಾರು, ಬೇರೆ ಯಾವ ಐಟಮು ಇರೋದಿಲ್ಲ, ಅಷ್ಟು ಮಾತ್ರ ಕೊಡ್ತಿದ್ದೀವಿ. ಕಾರಣ ಏನಪ್ಪ ಅಂದರೆ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿಂತ ಮುಂಚೆ ನಮ್ಮ ಹೋಟೆಲಲ್ಲಿ 4 ಸಿಲಿಂಡರ್ ಇತ್ತು. ನಾವು ಮತ್ತೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರೆ, ಆದರೆ ಸಿಲಿಂಡರ್ ಸಮಸ್ಯೆ ಶುರು ಆದಮೇಲೆ ಇಲ್ಲಿವರೆಗೂ 1 ಸಿಲಿಂಡ್ರು ಬಂದಿಲ್ಲ, ಕೇವಲ 2 ಸಿಲಿಂಡ್ರು ಮಾತ್ರ ನಮ್ಮದು ಖಾಲಿ ಆಗಿದೆ. ಹಾಗಾಗಿ ನಾವು ಈ ಥರ ಐಟಮ್ಸ್ಗಳನ್ನ ಕಮ್ಮಿ ಮಾಡಿದ್ದೀವಿ ಅಂತ ಮಾಲೀಕರಿದ್ದಾರೆ. ಸರ್, 4 ಸಿಲಿಂಡ್ರ್ ಇತ್ತು ಅಂದರೆ ಈಗ 2ಕ್ಕೆ ಬಂದಿದ್ದೀರಾ, ಮುಂದೆ ಸರ್? ಮುಂದೆ ಏನಿಲ್ಲ, ಸಿಲಿಂಡರ್ ಸಿಕ್ಕಿದ್ರೆ ನಾವು ಮುಂದೆ ಸರ್ವಿಸ್ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಕೊಟ್ಟರೆ ಗ್ಯಾಸ್ ಕರೆಕ್ಟಾಗಿ ಸಪ್ಲೈ ಮಾಡಿದ್ರೆ, ಇಲ್ಲಾಂದ್ರೆ ನಾವು ಕೂಡ ಬಾಕ್ಲು ಹಾಕ್ಕೊಂಡು ಮನೇಲಿ ಕೂತ್ಕೋಬೇಕಾಗತ್ತೆ. ಸರ್, ಎಷ್ಟು ಕಷ್ಟ ಆಗ್ತಿದೆ ಸರ್? ಯಾಕಂದರೆ ತುಂಬ ಐಟಮ್ಸ್ಗಳು ನೋಡ್ಕೊಂಡು ಇಷ್ಟೊಂದಿದೆ ಅಂತ ಬರ್ತಾರೆ, ಬರೀ ನೀವು 3 ಐಟಮ್ಸ್ ಇಟ್ಟಿದ್ದೀರಿ. ಈಗ ಬೋರ್ಡಲ್ಲಿ ಮೆನು ಬೋರ್ಡ್ ಫುಲ್ ಆಗ್ತಾ ಇತ್ತು, ಇವಾಗ ಬರೀ 3 ಬೋರ್ಡ್ ಹಾಕೊಂಡು ಕುಂತಿದ್ದೀವಿ. ಹಂಗಾಗಿ ಗ್ರಾಹಕರಿಗೂ ತುಂಬ ತೊಂದರೆ ಆಗ್ತಾಯಿದೆ, ಮತ್ತು ಹೊರೆ ಆಗ್ತಾಯಿದೆ, ಮತ್ತು ಗ್ಯಾಸು ಮತ್ತು ಎಣ್ಣೆ ತುಂಬ ಜಾಸ್ತಿ ಆಗ್ತಾಯಿದೆ, ಹೇಳ್ಕೊಳಕ್ಕಾಗಲ್ಲ. ಈಗ ನಾವೇನೋ ಜಾಸ್ತಿ ಮಾಡ್ತಾರೆ, ಗ್ರಾಹಕರು ತುಂಬ ಹೊರೆ ಆಗುತ್ತೆ, ನಮಗೂ ಹೊರೆ ಆಗ್ತಾಯಿದೆ. ಆದರೆ ನಮಗೆ ಇಲ್ಲಿ ತುಂಬ ತೊಂದರೆ ಆಗ್ತದೆ. ದಯವಿಟ್ಟು ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನಮಗೆ ಟೈಮ್ಗೆ ಗ್ಯಾಸ್ ಸಪ್ಲೈ ಮಾಡಿ, ಇಲ್ಲಾಂದರೆ ತುಂಬ ಹೊರೆ ಆಗುತ್ತೆ. ಇದು ಮಮತಾ ಹೋಟೆಲ್ನ ಮಾಲೀಕರು ಹೇಳ್ತಿರುವಂಥದ್ದು. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಾರುತಿ. ಸೊ ಇದು ಬಸವೇಶ್ವರ ನಗರದ ಸ್ಥಿತಿಗತಿಗಳಾದರೆ, ಇನ್ನು ಮಂಡ್ಯದಲ್ಲಿ ಹೇಗಿದೆ ಚಿತ್ರಣ ಅನ್ನೋದರ ಡೀಟೇಲ್ಸ್ ಕೂಡ ಕೊಡ್ತೀವಿ.